ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಮೇಲೆ ನ್ಯಾಯ ವ್ಯವಸ್ಥೆಯಲ್ಲಿ ಅದಕ್ಕಿಂತ ಮೇಲೆ ಯಾವುದೂ ಇಲ್ಲ. ಅದಕ್ಕೆ ಅದನ್ನು ಸರ್ವೋಚ್ಚ ನ್ಯಾಯಾಲಯ ಅಂತ ಕರೆಯಲಾಗುತ್ತೆ. ಅದೇ ಫೈನಲ್ ಅಂತ ನಮಗೆಲ್ರಿಗೂ ಕೂಡ ಗೊತ್ತು. ಹಾಗಾದರೆ ಇಂಥ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಗಿದ್ದು ಹೇಗೆ? ಇದರ ಇತಿಹಾಸ ಏನು? ಭಾರತದಲ್ಲಿ ನ್ಯಾಯ ವ್ಯವಸ್ಥೆಯ ಹಿಸ್ಟ್ರಿ ಹೇಗಿದೆ? ಸುಪ್ರೀಂ ಕೋರ್ಟ್ಗೂ ಮೊದಲು ನ್ಯಾಯ ತೀರ್ಮಾನ ಹೇಗೆ ನಡೀತಾ ಇತ್ತು? ಎಲ್ಲವನ್ನ ಬಿಡಿಸಿ ಹೇಳೋಣ ಅಂತ ಈ ವರದಿ ಮಾಡಿದ್ದೀವಿ. ಈ ವರದಿಯನ್ನು ಕಡೆ ತನಕ ಗಮನ ಇಟ್ಟು ನೋಡಿ. ಹಾಗೆ mastmaga.comನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಪುರಾತನ ಭಾರತದಲ್ಲಿ ನ್ಯಾಯ ವ್ಯವಸ್ಥೆ. ಪುರಾತನ ಭಾರತದಲ್ಲಿ ಧರ್ಮ ಅಥವಾ ಕಾನೂನು ಅನ್ನೋ ಕಾನ್ಸೆಪ್ಟ್ ವೇದಗಳಿಂದ ಸ್ಫೂರ್ತಿ ಪಡೆದಿದ್ವು. ಇದು ಮನುಷ್ಯರು ರೂಲ್ಸ್ ಮತ್ತು ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಬದುಕಬೇಕು ಅನ್ನೋದನ್ನು ಧರ್ಮ ಸೂತ್ರಗಳ ರೂಪದಲ್ಲಿ ಉಲ್ಲೇಖಿಸಿತ್ತು. ಧರ್ಮದ ಜೀವನ ಅಧರ್ಮದ ಜೀವನ ಅಂತ ನೋಡ್ಲಾಗ್ತಾ ಇತ್ತು. ಇದನ್ನ ವೈದಿಕ ಶಾಲೆಗಳಲ್ಲಿ ಕಲಿಸ್ಕೊಡ್ಲಾಗ್ತಾ ಇತ್ತು. ಇದರಲ್ಲಿ ಸಮಾಜದ ವಿವಿಧ ವರ್ಗದ ಜನರ ಕೆಲಸಗಳು, ಹಕ್ಕುಗಳು, ರಾಜರ ಕೆಲಸ ಮತ್ತು ನ್ಯಾಯಾಂಗದ ವ್ಯವಸ್ಥೆಯ ಬಗ್ಗೆ ಕೂಡ ಮಾಹಿತಿ ಇತ್ತು. ಇದು ಹಿಂದೂ ಸಂಸ್ಕೃತಿಯ ಮೂಲದಿಂದ ಆಧಾರಿತವಾಗಿ ನಿರ್ಮಾಣ ಆಗಿತ್ತು. ಅದೇ ನ್ಯಾಯಶಾಸ್ತ್ರದ ವಿಚಾರಕ್ಕೆ ಬಂದರೆ ಮೌರ್ಯರ ಕಾಲದ ಕೌಟಿಲ್ಯರ ಅರ್ಥಶಾಸ್ತ್ರ ಕೂಡ ಪ್ರಮುಖ ದಾಖಲೆ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ರೆಡಿಯಾದ ಈ ಪುಸ್ತಕದಲ್ಲಿ, ಈ ಮಹಾಗ್ರಂಥದಲ್ಲಿ ನ್ಯಾಯದ ಜೊತೆಗೆ ರಾಜಕೀಯದ ಬಗ್ಗೆ, ಹಾಗೆ ವ್ಯವಹಾರಗಳ ಬಗ್ಗೆ, ಹಾಗೂ ವ್ಯವಹಾರದ ವೇಳೆ ಉಂಟಾಗಬಹುದಾಗಿದ್ದಂತಹ ಗಲಾಟೆ ವಿವಾದಗಳ ಬಗ್ಗೆ, ಆ ವಿವಾದಗಳ ಇತ್ಯರ್ಥದ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗಿತ್ತು, ವಿವರಿಸಲಾಗಿತ್ತು. ನಂತರ ಕ್ರಿಸ್ತ ಶಕ 7ನೇ ಶತಮಾನದವರೆಗೆ ಮನು, ಯಜ್ಞವಲ್ಕ್ಯ, ನಾರದ ಮತ್ತು ಪರಾಶರ ಸ್ಮೃತಿಗಳನ್ನು ನ್ಯಾಯ ವಿಲೇವಾರಿಗೆ ಬಳಸಲಾಗ್ತಾ ಇತ್ತು. ಮಧ್ಯಕಾಲೀನ ಭಾರತ, ಇಸ್ಲಾಂ ಪ್ರಭಾವ. ಮಧ್ಯಕಾಲೀನ ಭಾರತದಲ್ಲಿ ಇಸ್ಲಾಂ ಧಾರ್ಮಿಕ ನಾಯಕರು ಇಸ್ಲಾಂ ಮತ್ತು ಅದರ ಕಾನೂನನ್ನು ಜಾರಿಗೊಳಿಸೋ ಪ್ರಯತ್ನವನ್ನು ಮಾಡಿದ್ರು. ಆಗಿನ ರೂಲರ್ಗಳು ಕೂಡ ಶರಿಯಾ ಕಾನೂನು ಜಾರಿಗೊಳಿಸೋಕೆ ಪ್ರಯತ್ನ ಪಟ್ಟಿದ್ರು. ಥಿಯರಿಗಳ ಪ್ರಕಾರ ಆಗಿನ ಆಡಳಿತಗಾರರು ಕೂಡ ಶರಿಯಾ ಕಾನೂನು ಪಾಲಿಸಬೇಕಾಗಿತ್ತು. ಜೊತೆಗೆ ಅರಬ್ ಯಾತ್ರಿಕ ಅಬನ್ ಬತೂತಾ ಹೇಳಿರೋ ಪ್ರಕಾರ ಮಹಮ್ಮದ್ ಬಿನ್ ತುಘಲಕ್ ಪ್ರತಿ ಸೋಮವಾರ ಮತ್ತು ಮಂಗಳವಾರ ದೂರುಗಳನ್ನು ಆಲಿಸ್ತಾ ಇದ್ದ. ಈ ದೂರು ಆಲಿಸೋ ಕೋರ್ಟ್ ಜಾಗವನ್ನ ಮಜಾಲಿಮ್ ಅಂತ ಕರೆಯಲಾಗ್ತಾ ಇತ್ತು. ಸುಲ್ತಾನ ಇಲ್ಲದೆ ಇದ್ದಾಗ ಅಮೀರ್ ಇ ದದ್ ಅನ್ನೋ ಅಧಿಕಾರಿ ಕೆಲಸವನ್ನ ಮಾಡ್ತಾ ಇದ್ದ. ಖಾಜಿಯ ನಿರ್ಧಾರಗಳನ್ನು ಹೇರೋದು ಕೂಡ ಆತನದ್ದೇ ಜವಾಬ್ದಾರಿಯಾಗಿತ್ತು. ಇನ್ನು ಮಫ್ತಿಗಳು ಶರಿಯಾ ಕಾನೂನಲ್ಲಿ ಎಕ್ಸ್ಪರ್ಟ್ ಆಗಿದ್ದು ಫತ್ವಾಗಳನ್ನು ಹೊರಡಿಸ್ತಾ ಇದ್ರು. ಸುಲ್ತಾನನ ಕೋರ್ಟ್ನಲ್ಲಿ, ರಾಯಲ್ ಕೋರ್ಟ್ನಲ್ಲಿ ಖಾಜಿ ಇ ಮಮಾಲಿಕ್ ಚೀಫ್ ಜಡ್ಜ್ ಆಗಿರ್ತಾ ಇದ್ರು. ಹೀಗೆ ನ್ಯಾಯಕ್ಕಾಗಿ ವಿವಿಧ ರೀತಿಯ ಹುದ್ದೆಗಳಿದ್ರೂ ಕೂಡ ಶರಿಯಾ ಕಾನೂನಿನ ಅಡಿಯಲ್ಲೇ ಅಂತಿಮ ನ್ಯಾಯದಾನ ನಡೀತಾ ಇತ್ತು. ಅದೇ ರೀತಿ ಇದೆ ಮೊಘಲರ ಕಾಲದಲ್ಲಿ ಕೆಲವರು ಹಿಂದೂ ರಾಜರುಗಳು ಕೂಡ ಇವರ ಅಧೀನದಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ, ಅಂತಲ್ಲಿ ಹಿಂದೂ ಕಾನೂನಿನ ಅಡಿಯಲ್ಲೇ ವಿವಾದ ಇತ್ಯರ್ಥ ಮಾಡಲಾಗ್ತಾ ಇತ್ತು. ಬ್ರಿಟಿಷರು ಅಧಿಕಾರ ವಹಿಸಿಕೊಳ್ಳೋವರೆಗೆ, ಬ್ರಿಟಿಷರು ಭಾರತವನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳೋವರೆಗೆ ಇಂತಹ ರೂಲ್ಸ್ ಮುಂದುವರೆದಿತ್ತು. ಬ್ರಿಟಿಷರು ಬಂದ ಮೇಲೆ ಬದಲಾಯಿತು ನ್ಯಾಯ ವ್ಯವಸ್ಥೆ. ಸ್ಥಾಪನೆಯಾಯಿತು ಸುಪ್ರೀಂ ಕೋರ್ಟ್, ಹೈಕೋರ್ಟ್. 1773ರಲ್ಲಿ ಬ್ರಿಟಿಷರ ರೆಗ್ಯುಲೇಟಿಂಗ್ ಆಕ್ಟ್ ಪಾಸ್ ಆಯಿತು. ಈ ಮೂಲಕ ಇಂಗ್ಲೆಂಡ್ನ ರಾಜ ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ದಾರಿ ಮಾಡಿಕೊಟ್ರು. ಅದೇ ರೀತಿ 1774ರ ಮಾರ್ಚ್ 26ನೇ ತಾರೀಕು ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅನುಮತಿ ಕೂಡ ಕೊಡಲಾಯಿತು. ಈ ಮೂಲಕ ಯಾವುದೇ ರೀತಿಯ ಅಪರಾಧ ಆಗಿರ್ಬೋದು, ವಿವಾದ ಆಗಿರ್ಬೋದು, ಎಲ್ಲವನ್ನ ಕೋರ್ಟ್ ಮೂಲಕ ಇತ್ಯರ್ಥಪಡಿಸುವ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು. ಮೊದಲು ಅವರ ಕಂಟ್ರೋಲ್ನಲ್ಲಿದ್ದ ಬಂಗಾಳ, ಬಿಹಾರ ಮತ್ತು ಒಡಿಶಾದಲ್ಲಿ ಈ ವ್ಯವಸ್ಥೆ ಬಂತು. ಅದೇ ರೀತಿ 1800ರ ಡಿಸೆಂಬರ್ 26ನೇ ತಾರೀಕು ಮದ್ರಾಸ್ ಮತ್ತು 1823ರ ಡಿಸೆಂಬರ್ 8ನೇ ತಾರೀಕು ಬಾಂಬೆಯಲ್ಲಿ 3ನೇ ಕಿಂಗ್ ಜಾರ್ಜ್ ಸುಪ್ರೀಂ ಕೋರ್ಟ್ ಸ್ಥಾಪಿಸಿದರು. 1861ರಲ್ಲಿ ಇಂಡಿಯಾ ಹೈಕೋರ್ಟ್ ಆಕ್ಟ್ ಪಾಸ್ ಮಾಡಲಾಯಿತು. ಈ ಮೂಲಕ ವಿವಿಧ ಪ್ರಾಂತ್ಯಗಳಲ್ಲಿ ಹೈಕೋರ್ಟ್ಗಳನ್ನು ಸ್ಥಾಪಿಸೋಕೆ ನಿರ್ಧಾರ ಮಾಡಲಾಯಿತು. ಜೊತೆಗೆ ಕೋಲ್ಕತ್ತಾ, ಮದ್ರಾಸ್, ಬಾಂಬೆ ಹೈಕೋರ್ಟ್ ಮತ್ತು ಪ್ರೆಸಿಡೆನ್ಸಿ ಟೌನ್ಗಳಲ್ಲಿದ್ದ ಸದರ್ ಅದಾಲತ್ಗಳನ್ನು ಕೂಡ ತೆಗೆದುಹಾಕಲಾಯಿತು. ಸ್ವಾತಂತ್ರ್ಯದ ಬಳಿಕ ಸುಪ್ರೀಂ ಕೋರ್ಟ್ ಸ್ಥಾಪನೆ. ಮುಂದೆ 1935ರಲ್ಲಿ ಬ್ರಿಟಿಷ್ ಭಾರತ ಸರ್ಕಾರ ಸ್ಥಾಪನೆಗೆ ಬಂದು ಫೆಡರಲ್ ಕೋರ್ಟ್ ಸ್ಥಾಪನೆ ಆಗುವವರೆಗೂ ಈ ಹೈಕೋರ್ಟ್ಗಳೇ ನ್ಯಾಯಕ್ಕೆ ಉಚ್ಚ ನ್ಯಾಯಾಲಯಗಳಾಗಿದ್ವು. ಆದರೆ ಆಮೇಲೆ ಫೆಡರಲ್ ಕೋರ್ಟ್ಗಳು ಬಂದವು. ಇಂಥ ಫೆಡರಲ್ ಕೋರ್ಟ್ಗಳು ಈ ಸ್ಟೇಟ್ ಅಂದರೆ ಪ್ರಾಂತ್ಯಗಳ ನಡುವಿನ ವಿವಾದಗಳನ್ನು ಬಗೆಹರಿಸುವುದು ಮತ್ತು ಹೈಕೋರ್ಟ್ ತೀರ್ಪು ಪ್ರಶ್ನಿಸಿ ಸಲ್ಲಿಕೆಯಾದ ಅರ್ಜಿಗಳನ್ನು ಕೂಡ ವಿಚಾರಣೆ ನಡೆಸ್ತಾ ಇತ್ತು. 1947ರಲ್ಲಿ ಭಾರತ ಸ್ವಾತಂತ್ರ್ಯವನ್ನು ಪಡೆದುಕೊಂಡ ನಂತರ 1950ರ ಜನವರಿ 26ನೇ ತಾರೀಕು ಭಾರತದ ಸಂವಿಧಾನವನ್ನು ಅಂಗೀಕರಿಸಲಾಯಿತು. ಅದೇ ದಿನ ಸುಪ್ರೀಂ ಕೋರ್ಟ್ ಕೂಡ ಅಸ್ತಿತ್ವಕ್ಕೆ ಬಂತು. ಹೀಗೆ ಬಂದ ಸುಪ್ರೀಂ ಕೋರ್ಟ್ 1950ರ ಜನವರಿ 28ನೇ ತಾರೀಕು ಮೊದಲ ಹಿಯರಿಂಗ್ ನಡೆಸಿತು. ಹರಿಲಾಲ್ ಜೆ ಕನಿಯಾ ಮೊದಲ ಚೀಫ್ ಜಸ್ಟಿಸ್ ಆಗಿದ್ರು.
ಸುಪ್ರೀಂ ಕೋರ್ಟ್ ದೇಶದ ಎಲ್ಲ ಕೋರ್ಟ್ಗಳನ್ನು ಒಳಗೊಳ್ಳುತ್ತೆ ಅಂತ ಕೂಡ ಕಾನೂನು ಹೇಳಿತು. ಸುಪ್ರೀಂ ಕೋರ್ಟ್ ಆರಂಭದ ದಿನಗಳು. ಆರಂಭದ ವರ್ಷಗಳಲ್ಲಿ ಸುಪ್ರೀಂ ಕೋರ್ಟ್ ಬೆಳಗ್ಗೆ 10ರಿಂದ 12 ಗಂಟೆ ನಡುವೆ ಓಪನ್ ಆಗಿ 4 ಗಂಟೆ ಒಳಗೆ ಕ್ಲೋಸ್ ಆಗ್ತಾ ಇತ್ತು. ವರ್ಷಕ್ಕೆ 28 ದಿನ ಮಾತ್ರ ಕೋರ್ಟ್ ಕೆಲಸ ಮಾಡ್ತಿತ್ತು. ಆದರೆ ಈಗ ವರ್ಷದಲ್ಲಿ 190 ದಿನ ಕೋರ್ಟ್ ಕೆಲಸ ಮಾಡುತ್ತೆ. ಈಗ ಇರೋ ಬಿಲ್ಡಿಂಗ್ಗೆ ಮೂವ್ ಆಗೋವರೆಗೆ ಸುಪ್ರೀಂ ಕೋರ್ಟ್ ಸಂಸತ್ನಲ್ಲೇ ಕೆಲಸ ಮಾಡ್ತು. ಇದಕ್ಕೂ ಮುನ್ನ 1937ರಿಂದ 50ರವರೆಗೆ ಕೆಲಸ ಮಾಡಿದ್ದ ಫೆಡರಲ್ ಕೋರ್ಟ್ ಕೂಡ ಅಲ್ಲೇ ಕೆಲಸ ಮಾಡಿತ್ತು. ನಂತರ 1958 ಜನವರಿ 28ನೇ ತಾರೀಕು ಈಗ ಇರೋ ಕಟ್ಟಡಕ್ಕೆ ಸುಪ್ರೀಂ ಕೋರ್ಟ್ ಶಿಫ್ಟ್ ಆಯಿತು. ಈಗಿರೋ ಕಟ್ಟಡ 27.6 ಮೀಟರ್ ಎತ್ತರದ ಗುಂಬಜ್ ಹೊಂದಿದೆ. ಇದು ತಕ್ಕಡಿಯ ಸಂಕೇತವಾಗಿದ್ದು 1979ರಲ್ಲಿ ಹೊಸದಾಗಿ ಪೂರ್ವ ಮತ್ತು ಪಶ್ಚಿಮದ ಗೋಪುರವನ್ನು ನಿರ್ಮಾಣ ಮಾಡಲಾಯಿತು. ಒಟ್ಟಾರೆಯಾಗಿ ಸುಪ್ರೀಂ ಕೋರ್ಟ್ನಲ್ಲಿ 15 ಕೋರ್ಟ್ ರೂಮ್ಗಳಿವೆ. ಅದರಲ್ಲಿ ಮುಖ್ಯ ನ್ಯಾಯಮೂರ್ತಿಗಳ ಕೋರ್ಟ್ ದೊಡ್ಡದಾಗಿದ್ದು ಮಧ್ಯದ ಗೋಪುರ ಇರೋ ಜಾಗದಲ್ಲಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಇಂಗ್ಲಿಷ್ನಲ್ಲಿ ಮಾತ್ರವೇ ವಿಚಾರಣೆ ನಡೆಯುತ್ತೆ. ಸುಪ್ರೀಂ ಕೋರ್ಟ್ ಹೇಗೆ ಕಾರ್ಯನಿರ್ವಹಿಸಬೇಕು, ನಿಯಮಗಳೇನು ಅನ್ನೋದನ್ನು ತಿಳಿಸೋ ಸುಪ್ರೀಂ ಕೋರ್ಟ್ ರೂಲ್ಸ್ ಆ್ಯಕ್ಟನ್ನು 1966ರಲ್ಲಿ ಸಿದ್ಧಪಡಿಸಲಾಯಿತು. ಹಂತ ಹಂತವಾಗಿ ಹೆಚ್ಚಿತು ಜಡ್ಜ್ಗಳ ಸಂಖ್ಯೆ. ಸಂವಿಧಾನದಲ್ಲಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಜೊತೆಗೆ 7 ಜಡ್ಜ್ಗಳಿಗೆ ಅವಕಾಶ ಕೊಡಲಾಗಿತ್ತು. ಮೊದಲೆಲ್ಲ ಎಲ್ಲಾ ಜಡ್ಜ್ಗಳು ಒಟ್ಟಿಗೆ ಕೂತು ಪ್ರಕರಣಗಳ ವಿಚಾರಣೆ ಮಾಡ್ತಿದ್ದು. ಆದರೆ ನಂತರದಲ್ಲಿ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆದಂತೆ ಜಡ್ಜ್ಗಳು ಪ್ರತ್ಯೇಕವಾಗಿ ವಿಚಾರಣೆ ಶುರು ಮಾಡಿದ್ರು. ಸಂಸತ್ತು ಅಂದ್ರೆ ಸರ್ಕಾರ ಕೂಡ ಜಡ್ಜ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿ 1986ರ ವೇಳೆಗೆ 26ಕ್ಕೆ ಏರಿಸಲಾಯಿತು. ಆಮೇಲೆ ಪ್ರಕರಣಕ್ಕೆ ತಕ್ಕಂತೆ ಏಕಸದಸ್ಯ, ದ್ವಿಸದಸ್ಯ, ಪಂಚಸದಸ್ಯ ಪೀಠಗಳವರೆಗೆ ಹಲವಾರು ರೀತಿಯ ಪೀಠಗಳನ್ನು ರಚಿಸಿ ವಿಚಾರಣೆ ನಡೆಸೋಕ್ಕೂ ಕೂಡ ಶುರು ಮಾಡಿದ್ರು. ದೊಡ್ಡ ಕೇಸ್ ಆಗಿದ್ದಾಗ, ಸ್ಪೆಷಲ್ ಕೇಸಸ್ ಇದ್ದಾಗ, ಸಾಂವಿಧಾನಿಕವಾಗಿ ಏನಾದರೂ ಕೂಡ ಕ್ವಶನ್ ಬಂದಾಗ, ಅದನ್ನ ಸಾಲ್ವ್ ಮಾಡಬೇಕಾದ ಸಿಚುವೇಶನ್ ಬಂದಾಗ ಆಗ ವಿಸ್ತೃತ ಪೀಠಗಳಲ್ಲಿ, ಬಹು ಜಡ್ಜ್ಗಳ ಪೀಠಗಳಲ್ಲಿ ಇದನ್ನ ವಿಚಾರಣೆ ನಡೆಸೋಕೆ ಶುರು ಮಾಡಿದ್ರು. ಜಡ್ಜ್ಗಳ ನೇಮಕ ಹೇಗಾಗುತ್ತೆ ಗೊತ್ತಾ? ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಮತ್ತು ಇತರೆ 30 ಜಡ್ಜ್ಗಳನ್ನು ಹೊಂದಿದೆ. ಇವರನ್ನ ರಾಷ್ಟ್ರಪತಿ ನೇಮಕ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಜಡ್ಜ್ ನಿವೃತ್ತಿ ವಯಸ್ಸು 65 ವರ್ಷ ಆಗಿದ್ದು ಈ ಹುದ್ದೆಗೆ ನೇಮಕ ಆಗೋಕೆ ಭಾರತೀಯ ನಾಗರಿಕನಾಗಿರೋದು ಕಡ್ಡಾಯ. ಇದರ ಜೊತೆಗೆ ಹೈಕೋರ್ಟ್ನಲ್ಲಿ 5 ವರ್ಷ ಜಡ್ಜ್ ಆಗಿ ಅಥವಾ ಲಾಯರ್ ಆಗಿ 10 ವರ್ಷ ಕೆಲಸ ಮಾಡಿದ ಅನುಭವ ಇರಬೇಕು. ಮೊದಲು ರಾಷ್ಟ್ರಪತಿ ಆದವರು ಸುಪ್ರೀಂ ಕೋರ್ಟ್ ಸಿಜೆ ಮತ್ತು ಇತರೆ ಜಡ್ಜ್ ಹಾಗೂ ಹೈಕೋರ್ಟ್ ಜಡ್ಜ್ಗಳ ಜೊತೆ ಚರ್ಚಿಸಿ ಅಥವಾ ಸುಪ್ರೀಂ ಕೋರ್ಟ್ ಸಿಜೆ ಶಿಫಾರಸಿನ ಮೇರೆಗೆ ಸುಪ್ರೀಂ ಕೋರ್ಟ್ ಜಡ್ಜ್ ನೇಮಕ ಮಾಡ್ತಾ ಇದ್ರು. ಆದರೆ 1993ರ ನಂತರ ಹೊಸ ನಿಯಮ ಜಾರಿಗೆ ತರಲಾಯಿತು. ಅದರಂತೆ 5 ಸೀನಿಯರ್ ಜಡ್ಜ್ಗಳ ಒಂದು ಕಮಿಟಿ ಸುಪ್ರೀಂ ಕೋರ್ಟ್ ಜಡ್ಜ್ಗಳ ಹೆಸರುಗಳನ್ನು ಲಿಸ್ಟ್ ಮಾಡಿ ಕಾನೂನು ಇಲಾಖೆಗೆ ಕಳಿಸ್ಕೊಡುತ್ತೆ. ಕಾನೂನು ಸಚಿವಾಲಯದನ್ನ ರಾಷ್ಟ್ರಪತಿಗಳ ಒಪ್ಪಿಗೆಗೆ ಕಳಿಸ್ಕೊಡುತ್ತೆ. ಇಲ್ಲಿ ರಾಷ್ಟ್ರಪತಿ ಜಡ್ಜ್ ನೇಮಕ ಮಾಡಬಹುದು ಅಥವಾ ಮರುಪರಿಶೀಲನೆಗೂ ಬೇಕಾದರೂ ಕಳಿಸ್ಕೊಡ್ಬೋದು. ಅದೇ ಲಿಸ್ಟನ್ನು ಮತ್ತೆ ಸುಪ್ರೀಂ ಕೋರ್ಟ್ ಕಡೆಯಿಂದ ಶಿಫಾರಸು ಮಾಡಿದ್ರೆ ಆಗ ರಾಷ್ಟ್ರಪತಿಗಳು ಸೈನ್ ಹಾಕಲೇಬೇಕಾಗತ್ತೆ. ಕೋರ್ಟ್ಗಿದೆ ನ್ಯಾಯಾಂಗ ವಿಮರ್ಶೆಯ ಅಧಿಕಾರ. ನಮ್ಮ ದೇಶದ ಸಂವಿಧಾನ ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗೆ ದೊಡ್ಡ ಮಟ್ಟದಲ್ಲಿ ಸ್ವಾತಂತ್ರ್ಯ ನೀಡಿದೆ. ಜೊತೆಗೆ ನ್ಯಾಯಾಂಗ ವಿಮರ್ಶೆಯ ಅಧಿಕಾರವನ್ನು ಕೂಡ ಕೊಡಲಾಗಿದೆ. ಶಾಸಕಾಂಗ ಮತ್ತು ಕಾರ್ಯಾಂಗ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ನಡೆಯುವುದನ್ನು ತಡೆಯೋದು ಅದರ ಉದ್ದೇಶ ಆಗಿತ್ತು. ಶಾಸಕಾಂಗದ ಯಾವುದೇ ನಿರ್ಧಾರವನ್ನು ಪ್ರಶ್ನಿಸುವ ಅಧಿಕಾರ ಕೂಡ ಸುಪ್ರೀಂ ಕೋರ್ಟ್ಗೆ ಇದೆ. ಜೊತೆಗೆ ರಾಜ್ಯಗಳು ಮತ್ತು ಕೇಂದ್ರದ ನಡುವಿನ ಅಧಿಕಾರ ಹಂಚಿಕೆ ಮತ್ತು ಸಂವಿಧಾನ ನೀಡಿರೋ ಮೂಲಭೂತ ಹಕ್ಕುಗಳ ರಕ್ಷಣೆಯ ಜವಾಬ್ದಾರಿ ಕೂಡ ಸುಪ್ರೀಂ ಕೋರ್ಟ್ ಮೇಲಿದೆ. ಮಹಾಭಿಯೋಗ ಕ್ರಮ ಹೊರತುಪಡಿಸಿ ಬೇರೆ ಯಾವುದೇ ಮಾರ್ಗದಲ್ಲಿ ಇವರನ್ನ ಈ ಸ್ಥಾನದಿಂದ ತೆಗೆದುಹಾಕೋಕೆ ಸಾಧ್ಯ ಇಲ್ಲ. ಅದು ಕೂಡ ಜಡ್ಜ್ ಮಾಡಿರೋ ಮಿಸ್ಬಿಹೇವಿಯರ್ ಮತ್ತು ಅವರು ಅಸಮರ್ಥರು ಅನ್ನೋದನ್ನು ಸಾಬೀತು ಮಾಡಿದಾಗ ಮಾತ್ರ ಇಂಪೀಚ್ಮೆಂಟ್ ಅಥವಾ ಮಹಾಭಿಯೋಗ ಮಾಡೋಕ್ಕಾಗತ್ತೆ. ಅದರಲ್ಲೂ ಕೂಡ ಮಹಾಭಿಯೋಗ ಪ್ರೊಸೀಜರ್ಗೆ ಸಂಸತ್ತಿನ 3/2 ಸದಸ್ಯರ ಬೆಂಬಲದ ಅಗತ್ಯ ಇದೆ. ಹೀಗೆ ತೆಗೆದು ಹಾಕಲ್ಪಟ್ಟ ಜಡ್ಜ್ಗಳು ದೇಶದ ಬೇರೆ ಯಾವುದೇ ಕೋರ್ಟ್ನಲ್ಲಿ ಕೆಲಸ ಮಾಡೋಕೆ ಸಾಧ್ಯ ಆಗೋದಿಲ್ಲ. ನಿವೃತ್ತಿ ಬಳಿಕ ಕೋರ್ಟ್ನಲ್ಲಿ ಕೆಲಸ ಮಾಡಂಗಿಲ್ಲ. ನಿವೃತ್ತಿ ಹೊಂದಿದ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಕೂಡ ದೇಶದ ಬೇರೆ ಯಾವುದೇ ಕೋರ್ಟ್ನಲ್ಲಿ ಅಥವಾ ಬೇರೆ ಯಾವುದೇ ಅಥಾರಿಟಿಯಲ್ಲಿ ಕೆಲಸ ಮಾಡೋಕೆ ಸಾಧ್ಯ ಇಲ್ಲ. ಆದರೆ ಕೆಲವೊಂದು ವಿಶೇಷ ಸನ್ನಿವೇಶಗಳಲ್ಲಿ ಕೆಲವೊಂದು ಕೆಲಸಗಳಿಗಾಗಿ ಅವರನ್ನು ಸರ್ಕಾರ ನೇಮಕ ಮಾಡಬಹುದಾಗಿದೆ. ಅದಕ್ಕೆ ಸಂವಿಧಾನದಲ್ಲಿ ಯಾವುದೇ ಅಡ್ಡಿ ಇಲ್ಲ. ಅಂದರೆ ಯಾವುದಾದ್ರೂ ಒಂದು ಪ್ರಕರಣದ ತನಿಖೆಗೆ ತನಿಖಾ ಆಯೋಗವನ್ನು ರಚನೆ ಮಾಡಿದ್ರೆ ಅದರ ನೇತೃತ್ವವನ್ನು ನಿವೃತ್ತ ಜಡ್ಜ್ಗಳು ವಹಿಸಬಹುದು. ಆದರೆ ಜಡ್ಜ್ಗಳು ಅವರಾಗೆ ಬೇಕಾದರೆ ರಾಜೀನಾಮೆ ಕೊಡಬೇಕು ಅಂದರೆ ರಾಷ್ಟ್ರಪತಿಗಳಿಗೆ ರಾಜೀನಾಮೆ ಕೊಟ್ಟು ಯಾವಾಗ ಬೇಕಾದರೂ ಹುದ್ದೆಯಿಂದ ಕೆಳಗಿಳಿಯೋಕೆ ಅವಕಾಶ ಇದೆ. ಸುಪ್ರೀಂ ಕೋರ್ಟ್ ಜಡ್ಜ್ ಸ್ಯಾಲರಿ ಎಷ್ಟು ಗೊತ್ತಾ? ದೇಶದ ಸಂವಿಧಾನದಲ್ಲಿ ಜಡ್ಜ್ಗಳ ಸ್ಯಾಲರಿ ಡಿಸೈಡ್ ಮಾಡೋ ಅಧಿಕಾರವನ್ನು ಸಂಸತ್ಗೆ ಕೊಡಲಾಗಿದೆ. ದಿ ಸುಪ್ರೀಂ ಕೋರ್ಟ್ ಜಡ್ಜಸ್ ಸ್ಯಾಲರೀಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ಸರ್ವಿಸ್ ಆಕ್ಟ್ 1958ನಲ್ಲಿ ಜಡ್ಜ್ಗಳ ಸ್ಯಾಲರಿ ಬಗ್ಗೆ ಉಲ್ಲೇಖ ಮಾಡಲಾಗಿದೆ.
ಸುಪ್ರೀಂ ಕೋರ್ಟ್ ಜಡ್ಜ್ಗಳ ಸ್ಯಾಲರಿ ಮತ್ತು ಪೆನ್ಷನ್ ಅನ್ನು ಕೇಂದ್ರ ಸರ್ಕಾರದಿಂದ ಕೊಡಲಾಗುತ್ತೆ. ಅದೇ ರೀತಿ ಹೈಕೋರ್ಟ್ ಜಡ್ಜ್ಗಳ ವೇತನವನ್ನು ರಾಜ್ಯ ಸರ್ಕಾರದಿಂದ ಕೊಡಲಾಗುತ್ತೆ. ಆದರೆ ಹೈಕೋರ್ಟ್ ಜಡ್ಜ್ಗಳ ನಿವೃತ್ತಿ ವೇತನವನ್ನು ಕೇಂದ್ರದಿಂದಲೇ ಕೊಡಲಾಗುತ್ತೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಅನುಪಸ್ಥಿತಿಯಲ್ಲಿ ಬೇರೆ ಜಡ್ಜ್ ಅನ್ನು ಅವರ ಸ್ಥಾನಕ್ಕೆ ರಾಷ್ಟ್ರಪತಿಗಳು ನೇಮಿಸೋಕು ಸಂವಿಧಾನದಲ್ಲಿ ಅವಕಾಶವನ್ನು ಕೊಡಲಾಗಿದೆ. ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ಗೆ ತಿಂಗಳಿಗೆ 2.80 ಲಕ್ಷ ರೂಪಾಯಿ ಸ್ಯಾಲರಿ ಮತ್ತು 45,000 ರೂಪಾಯಿ ಹಾಸ್ಪಿಟಲ್ ಅಲೋವೆನ್ಸ್ ಇರುತ್ತೆ. ದೇಶದಲ್ಲಿ ರಾಷ್ಟ್ರಪತಿ ಬಿಟ್ಟರೆ ಅತಿ ಹೆಚ್ಚು ಸಂಬಳ ಪಡೆಯುವುದು ಇವರೇ. ನಿವೃತ್ತಿ ಆದ ಬಳಿಕವೂ ಇವರಿಗೆ ವರ್ಷಕ್ಕೆ 16.80 ಲಕ್ಷ ರೂಪಾಯಿ ನಿವೃತ್ತಿ ವೇತನ ಬರುತ್ತೆ. ಇವರನ್ನು ಹೊರತುಪಡಿಸಿ ಸುಪ್ರೀಂ ಕೋರ್ಟ್ನ ಉಳಿದ ಜಡ್ಜ್ಗಳಿಗೆ 2.5 ಲಕ್ಷ ರೂಪಾಯಿ ಸಂಬಳ ಮತ್ತು 35,000 ರೂಪಾಯಿ ಹಾಸ್ಪಿಟಲ್ ಅಲೋವೆನ್ಸ್ ಇದೆ. ಅವರು ನಿವೃತ್ತಿಯಾದ ಬಳಿಕ ಅವರಿಗೆ ವರ್ಷಕ್ಕೆ 15 ಲಕ್ಷ ರೂಪಾಯಿ ನಿವೃತ್ತಿ ವೇತನ ಕೂಡ ಇರುತ್ತೆ. ಹೀಗೆ ಕೋರ್ಟ್ನ ಹಂತಗಳು ಲೆವೆಲ್ಸ್ ಕಮ್ಮಿ ಆಗ್ತಾ ಹೋದಂತೆ ವೇತನ ಮತ್ತು ನಿವೃತ್ತಿ ವೇತನದ ಪ್ರಮಾಣ ಕೂಡ ಕಮ್ಮಿ ಆಗ್ತಾ ಸಾಗುತ್ತೆ. ಸೊ ಫ್ರೆಂಡ್ಸ್, ಇವಿಷ್ಟು ಸುಪ್ರೀಂ ಕೋರ್ಟ್ ಇತಿಹಾಸದ ಬಗ್ಗೆ, ದೇಶದ ನ್ಯಾಯ ವ್ಯವಸ್ಥೆಯ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನ. ಅಂದಹಾಗೆ ಸಾರ್ವಜನಿಕರು ಸುಪ್ರೀಂ ಕೋರ್ಟ್ ಒಳಗೆ ಹೋಗಿ ನೋಡಬೇಕು ಅಂತಂದ್ರೆ ಹೊರಗಿರೋ ಕಚೇರಿಯಿಂದ ವಿಸಿಟರ್ಸ್ ಪಾಸನ್ನು ಪಡೆಯೋದು ಕಡ್ಡಾಯ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು, ಈ ವರದಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಈ ನಾಲೆಜನ್ನು ಎಲ್ರಿಗೂ ಶೇರ್ ಮಾಡಿ. mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.